ವಿಜಯ ಕರ್ನಾಟಕ ದಿನಪತ್ರಿಕೆ ಮತ್ತು ಫ್ರೀಡಂ ಆಯಿಲ್ ಹಾಗೂ ಎಕ್ಸೋ ಸಂಸ್ಥೆಯ ವತಿಯಿಂದ ಶನಿವಾರ ಪಾಂಡವಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ವಿಕಾ ಕರುನಾಡ ಸ್ವಾದ ಕಾರ್ಯಕ್ರಮ ನಡೆಯಿತು. ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಮಹಿಳೆಯರು ಭಾಗವಹಿಸಿ ಫ್ರೀಡಂ ಆಯಿಲ್ನಿಂದ ತಯಾರಿಸಿದ ಬಗೆ ಬಗೆಯ ತಿಂಡಿ ತಿನಿಸು, ಸಾಂಪ್ರದಾಯಿಕ ಮತ್ತು ಪೌಷ್ಟಿಕ ಆಹಾರವನ್ನು ತಯಾರಿಸಿಕೊಂಡು ಬಂದು ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿದರು. ಕಾರ್ಯಕ್ರಮವನ್ನು ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ರವರು ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿಜೇತ ಮಹಿಳೆಯರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ನೋಂದಣಿ ಮಾಡಿಕೊಂಡು ಬಳಿಕ ಸಿದ್ಧಪಡಿಸಿದ ಆಹಾರವನ್ನು ಟೇಬಲ್ಗಳ ಮೇಲೆ ವಿವಿಧ ಭಂಗಿಯಲ್ಲಿ ಅಲಂಕಾರಗೊಳಿಸುವ ಮುಖಾಂತರ ಎಲ್ಲರ ಗಮನ ಸೆಳೆದರು. ಸ್ಪರ್ಧೆಯಲ್ಲಿ ಮಸಾಲೆ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ, ಮುದ್ದೆ ಬಸ್ಸಾರು, ಹುರುಳಿಕಾಳು ಪಲ್ಯ, ಮಸಾಲೆ ರೊಟ್ಟಿ, ಇಡ್ಲಿ, ಉದ್ದಿನ ವಡೆ, ಸಾಂಬಾರ್, ಪೂರಿ ಉಂಡೆ, ತಂಬಿಟ್ಟಿನ ಉಂಡೆ, ಗೀ ರೈಸ್, ಪೊಂಗಲ್, ನುಗ್ಗೆಕಾಯಿ ಪಲ್ಯ, ರಾಗಿ ಲಡ್ಡು, ಬಜ್ಜಿ, ಚಿತ್ರಾನ್ನ, ಚಕ್ಕುಲಿ, ಸಾವಿಗೆ ಉಪ್ಪಿಟ್ಟು ಸೇರಿದಂತೆ ಇನ್ನೂ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಹಿಳೆಯರು ಪ್ರದರ್ಶಿಸಿದರು. ತೀರ್ಪುಗಾರರಾಗಿ ಬಂದಿದ್ದ ಪೂಜಾ ಅವರು ಒಬ್ಬೊಬ್ಬರ ಬಳಿ ತೆರಳಿ ಅವರ ಆಹಾರ ಗುಣಮಟ್ಟ, ರುಚಿ, ಶುಚಿಯ ಆಧರಿಸಿ ವಿಜೇತರನ್ನು ಆಯ್ಕೆ ಮಾಡಿದರು. ವಿಕಾ ಕರುನಾಡ ಸ್ವಾದ ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನವಾಗಿ ಹೊಸ ಸಾಯಪ್ಪನಹಳ್ಳಿ ನಂದಿನಿ ಅವರು ಪ್ರಥಮ ಸ್ಥಾನ ಪಡೆದರು. ಕಣಿವೆಕೊಪ್ಪಲು ಗ್ರಾಮದ BN ಚಂದ್ರಕಲಾ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಲೀಲಾ ರವರು 2 ಲೀಟರ್ ಫ್ರೀಡಂ ಆಯಿಲ್ ಹಾಗೂ ಆಕರ್ಷಕ ಉಡುಗೊರೆ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಫ್ರೀಡಂ ಆಯಿಲ್ ವಿತರಕ ಸುರೇಶ್ ಬಾಬು, ಎಕ್ಸೋ ವಿತರಕಿ ಅಶ್ವಿನಿ ರತ್ನಾಕರ, ಕಸಾಪ ಅಧ್ಯಕ್ಷರಾದ ಮೇನಗರ ಪ್ರಕಾಶ್, ಪತ್ರಕರ್ತ ಜಯರಾಮ್, ಚೆನ್ನಮಾದೇಗೌಡ ಸೇರಿದಂತೆ ಫ್ರೀಡಂ ಆಯಿಲ್, ಎಕ್ಸೋ ಸಂಸ್ಥೆಯ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನನ್ನ ಆತ್ಮೀಯರು, ಹಿತೈಷಿಗಳವರಂತ ಶಿವಕುಮಾರ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಿಳಾ ವರ್ಗದ ಬೃಂದದವರೇ ಹಾಗೂ ಮಾಧ್ಯಮದ ಸನ್ಮಿತ್ರರೇ, ಈ ಮಹಿಳೆಯರು ಬರೀ ಮನೆಯಲ್ಲೇ ಸೀಮಿತ ಆಗಿದ್ದಾರೆ, ಅವರು ಹೊರ ಬರಬೇಕು ಅಂತೇಳಿ ಈ ಕಾರ್ಯಕ್ರಮ ಅಂದ್ಕೊಂಡವ್ರೆ. ಇದರ ಸದುಪಯೋಗವನ್ನು ಪಡ್ಕೊಂಡು ತಾವೆಲ್ಲ ತಮ್ಮ ಅಡಿಗೆ ರುಚಿಯನ್ನ ಬೇರೆ ಬೇರೆರಿಗೂ ಗೊತ್ತಾಗೋ ರೀತಿಯಲ್ಲಿ ಕಾರ್ಯಕ್ರಮನ ಸ್ಪರ್ಧೆನ ಇಟ್ಟಿದ್ದಾರೆ. ಅದು ಸದುಪಯೋಗ ಪಡಿಸ್ಕೊಂಡು ತಾವೆಲ್ಲ ಉನ್ನತ ಮಟ್ಟಕ್ಕೆ ಅಂದ್ರೆ ಜಿಲ್ಲೆ, ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ನಾನು ಶುಭ ಹಾರೈಸಿ ನಾನು 2 ಮಾತನ್ನ ಆಡಲಿಕ್ಕೆ. ನಮಸ್ಕಾರ. ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರ. ಮೊದಲನೇದಾಗಿ ಇವತ್ತು ವಿಜಯ ಕರ್ನಾಟಕ ಕರುನಾಡ ಸ್ವಾದ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಪಾಂಡವಪುರದಲ್ಲಿ. ಈ ಏನಾಗಿದೆ ಅಂದರೆ ಕರ್ನಾಟಕ ಮರ್ಯಾದ ರುಚಿಗಳಿಗಾಗೋಸ್ಕರನೇ ನಾವು ಹುಡುಕಾಟ ಆರಂಭ ಮಾಡಿದ್ದೀವಿ. ಅಂದರೆ ನಿಮ್ಮ ಟ್ರೆಡಿಷನಲ್ ಫುಡ್ಸು ಅದಕ್ಕೋಸ್ಕರ. ಮತ್ತು ಕೊನೆಯದಾಗಿ ನಮ್ಮದು ಫ್ರೀಡಮ್ ಆಯಿಲೇ ಉಪಯೋಗಿಸಿ, ತುಂಬ ಚೆನ್ನಾಗಿದೆ, ಸನ್ಫ್ಲವರ್ ಆಗಿದೆ, ಇದು ಇಂಡಿಯಾದಲ್ಲಿ ನಂಬರ್ 1 ಸನ್ಫ್ಲವರ್ ಆಯಿಲ್, ಕ್ವಾಲಿಟಿಲಿ ನೋ ಕಾಂಪ್ರಮೈಸ್. ಎರಡನೇದಾಗಿ ರೈಸ್ ಬ್ರಾನ್ ಆಯಿಲ್ ಬರುತ್ತೆ, ಅದನ್ನು ಉಪಯೋಗಿಸಿ. ಗ್ರೌಂಡ್ನಟ್ ಆಯಿಲ್ ಕೂಡ ಬರುತ್ತೆ ಅಂತ, ಅದನ್ನು ಕೂಡ ಉಪಯೋಗಿಸಿ. ಮತ್ತು ದೀಪ ಸೆಣ್ಣೆದು ಇದೆ ನಮ್ಮದು ಶ್ರೀಕೃಪಾ ಅಂತೇಳಿ ಕೇಳಿ ಪ್ರತಿಯೊಬ್ಬರು ಉಪಯೋಗಿಸಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ವಿಜಯವಲ್ಲದೆ ಕನ್ನಡವನ್ನ ಉಳಿಸುವರಾರೆ ಬೆಳೆಸುವರಾರೆ. ನಮ್ಮ ಮೇಲುಕೋಟೆ ಹೆಸರಾಂತ ಕವಿ ಪೂಜನವರು ಬರೆದಿರುವಂತಹ ಪದ್ಯದ ಸಾಲುಗಳಿವೆ. ಕನ್ನಡ ದೇಶ ಎತ್ಕೊಂಡು ನಾವೇ ಕನ್ನಡವನ್ನ ಉಳಿಸ್ತಾ ಹೋದ್ರೆ ಬೆಳೆಸ್ತಾ ಹೋದ್ರೆ ಯಾರು ಕನ್ನಡ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಖ್ಯಾತ ಕವಿ ಹಾಗೂ ಸಾಹಿತ್ಯ ಅಂದರೆ ಕನ್ನಡವನ್ನು ನಾವು ಉಳಿಸೋದು ಬೇಡ, ನಾವು ಬೆಳೆಸೋದು ಬೇಡ, ಕನ್ನಡವನ್ನ ಬಳಸಿದ್ರೆ ಕನ್ನಡ ತಾನೇ ಬೆಳೀತದೆ ಅಂತ. ಕನ್ನಡ ನಾವೆಲ್ಲ ಬಳಸಿದ್ರೆ ಕನ್ನಡ ತಾನೇ ಉಳ್ಕೊಳ್ತದೆ, ತಾನೇ ಬೆಳೀತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕನ್ನಡವನ್ನ ಮಾತಾಡಬೇಕು ಅಂತ ಹೇಳ್ತಾ ಇವತ್ತು ವಿಜಯ ಕರ್ನಾಟಕ ದಿನಪತ್ರಿಕೆಯ ವತಿಯಿಂದ ಮಹಿಳೆಯರಿಗೆ, ಅದು ವಿಶೇಷವಾಗಿ ಮಹಿಳೆಯರಿಗೆ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿರುವಂತ ತುಂಬಾ ಸಂತೋಷ ವಿಚಾರ. ಮಹಿಳೆಯರು ಮನೆಯಿಂದ ಹೊರಬರೋದೇ ಬಹಳ ಕಷ್ಟ. ಈಗ ನೋಡಿದ್ರೆ ಟೌನ್ ನಲ್ಲಿ ಬಂದಿರೋದು ತುಂಬಾ ಕಡಿಮೆ, ಹೊರಗಡೆ ಬಂದಿರೋದೇ ಜಾಸ್ತಿ. ಏನಕ್ಕೆ ಅಂದ್ರೆ ಅವ್ರಿರುವಂತ ಒಂದು ಮುಜುಗರ. ಯಾರೋ ಹೇಳ್ತಾ ಇದ್ರು, ಎಲ್ಲರೂ ಭಾಗವಹಿಸ್ಲಿಕ್ಕೆ ಆಸೆ, ಆದ್ರೆ ಭಾಗವಹಿಸಿ ಬಂದು ಬಹುಮಾನ ಬರ್ದೇ ಹೋದ್ರೆ ಅವಳು ನನಗೆ ಚೆನ್ನಾಗಿ ಮಾಡ್ಬಿಟ್ಟೋಳೆ, ನನ್ಗೆ ಬಹುಮಾನ ಬಂದಿಲ್ಲ ಅಂತ, ಅಥವಾ ಅವ್ರು ಚೆನ್ನಾಗಿ ಮಾಡಿಲ್ಲ, ಅವ್ರಿಗೆ ಬಹುಮಾನ ಬಂದಿಲ್ಲ ಆಡ್ಕೊಂಡ್ಬಿಡ್ತಾರೆ ಅಂತೇಳಿ ಸುಮಾರು ಜನ ಬಂದಿಲ್ಲ. ಸ್ಪರ್ಧೆಗೆ ಭಾಗವಹಿಸೋದು ಬಹಳ ಮುಖ್ಯ.
ಬಹುಮಾನ ಬರುತ್ತಾ ಮುಖ್ಯ ಅಲ್ಲ, ಸ್ಪರ್ಧೆಗೆ ಭಾಗವಹಿಸ್ತೀವಲ್ಲ ಆ ಭಾಗವಹಿಸುವಿಕೆನೆ ಪ್ರಮುಖವಾದದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಭಾಗವಹಿಸಿದ್ದೀರಿ. ನಮ್ಮ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ನಮ್ಮ ಪಾಂಡವಪುರದಲ್ಲಿ ಅಂದ್ರೆ ನಮ್ಮ ಸಾಹಿತ್ಯ ಭವನ ಇದು ಮಹಾನ್ ಸಾಹಿತಿಗಳಿಗೆ ಹೆಸರಾಗಿರುವಂತಹ ಭವನ. ಇದು ಚಂದ್ರಶೇಖರ ಕಂಬಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ 2 ತಿಂಗಳ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಿರುವಂತವರು. ನಮ್ಮ ಚಂದ್ರಶೇಖರ ಕಂಬಾರ್ ಆಗ್ಬೋದು, ನಾಗ್ತಳ್ಳಿ ಚಂದ್ರಶೇಖರ್, ಪ್ರೊಫೆಸರ್ ಕೃಷ್ಣೇಗೌಡ ಅವರು ಎಲ್ಲ ಮಹನೀಯರು ಬಂದು ಈ ಭವನದಲ್ಲಿ ದೀಪವನ್ನು ಬೆಳಗ್ಗೆ ಹೋಗಿರುವಂತಹ ಒಂದು ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ತುಂಬಾ ಸಂತೋಷ. ಅದರಲ್ಲಿ ನಮ್ಮ ಅಜಯ್ ಅವರು ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂತವರು. ಅವರು ಉತ್ತಮ ನಿರೂಪಣೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಅವರ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ನಮ್ಮ ಚೆನ್ನದೇವರನ್ನು ಗೌರವ ಸಮರ್ಪಣೆ ಮಾಡಬೇಕಿತ್ತು. ಯಾಕೆಂದ್ರೆ ಪಾಂಡವಪುರ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಿರುವಂತವರು, ಜಿಲ್ಲಾ ಪ್ರಶಸ್ತಿಗೆ ಪಾತ್ರರಾಗಿರುವಂತವರು, ಮಂಡ್ಯ ಜಿಲ್ಲಾ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತ ಚೆನ್ನದೇವರು ನಮ್ಮ ಯಾವ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಗೌರವಿಸುವಂತ ಕೆಲಸವನ್ನ ನಾವು ಮಾಡುವಂತದನ್ನ ಮಾಡ್ತೀನಿ. ದಯಮಾಡಿ ಶಿವಣ್ಣನವರು ನಮ್ಮ ಚೆನ್ನದೇವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಕೇಳ್ಕೊಳ್ತೀನಿ. ಅಧ್ಯಕ್ಷರು ಸುರೇಶ್ ಬಾಬು, ಎಸ್ಸಿ ಸುರಮಾಯಿ ಮತ್ತು ಲಕ್ಷ್ಮಣ್ ಅಕ್ಷಯ ಏಜೆನ್ಸಿ ಪಾಂಡವಪುರ, ಜಯರಾಜ್ ಅವರು ಎಕ್ಸೋ ಮಾರ್ಕೆಟಿಂಗ್ ಹಾಗೂ ಅಶ್ವಿನ್ ಅವರು ಡಿಸ್ಟ್ರಿಬ್ಯೂಟರ್ ಆಫ್ ಎಕ್ಸೋ, ಹಿರಿಯ ವರದಿಗಾರರಾದ ಜಯರಾಮ್ ಅವರು ವಿಶೇಷವಾಗಿ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ನಮ್ಮ ಬೆಳಿಗ್ಗೆ ಇದ್ರೆ ನಮ್ಮ ತಾಯಿಯನ್ನು ನಮಗೆ ಉಣಬಡಿಸ್ತಾರೆ. ಆ ಅಡಿಗೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಪಾಂಡವಪುರ ತಾಲೂಕಿನ ಎಲ್ಲ ನಮ್ಮ ತಾಯಿಯರೇ ಹಾಗೂ ಸಹೋದರಿಯರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಿಜವಾಗ್ಲೂ ಕೂಡ ಅಚ್ಚುಕಟ್ಟಾಗಿ ವಿಜಯ ಕರ್ನಾಟಕದ ಒಂದು ವತಿಯಿಂದ ನಿರೂಪಣೆ ಮಾಡಿದಂಥ ಅಜಯರವರೇ ಹಾಗೂ ಸುರೇಶ್ ಬಾಬು ಅವರೇ, ಅಶ್ವಿನಿ ಅವರೇ, ಲಕ್ಷ್ಮಣರವರೇ, ಜಯರಮಣ್ಣವರೇ, ಜಯರಾಜ್ ಅವರೇ ಹಾಗೂ ಸುದೀರ್ಘವಾಗಿ ನುಡಿದಂಥ ನಮ್ಮ ಪತ್ರಕರ್ತ ವರದಿಗಾರರಾದ ಜಯರಮಣ್ಣವರೇ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ, ಇನ್ನೊಬ್ಬರು ನನ್ನ ಸ್ನೇಹಿತರು ಪಾಂಡವಪುರ ತಾಲೂಕು ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರಾದಂಥ ಶರ್ಮಾಯಿ ಗೌಡ್ರೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಎಲ್ಲ ನಮ್ಮ ವಿಶೇಷವಾಗಿ ಏನು ಸ್ವಾದ ಭರಿತ ಅಡಿಗೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಂದ್ರೆ ಜೊತೆಗೆ ಈ ದಿನ ನಾನು ನಿನ್ನೆ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಡೈರಿ ವತಿಯಿಂದ, ನಮ್ಮ ಅನ್ಮಲ್ ವತಿಯಿಂದ. ಆ ಸಂದರ್ಭದಲ್ಲಿ ನಾನು ನಮ್ಮ ತಾಯಿಗೆ ಒಂದು ಈ ಮಾತು ಹೇಳ್ತಾ ಇದ್ದೆ. ಯಾಕೆಂದ್ರೆ ಬೆಳಿಗ್ಗೆ ಇವತ್ತು ಪುರುಷ ಪ್ರಧಾನ ಒಂದು ನಮ್ಮ ಹಳ್ಳಿಗಳಲ್ಲಿ ನಮ್ಮ ತಾಯಿಗಳು ಬೆಳಿಗ್ಗೆ ಇದ್ರೆ 4 ಗಂಟೆಗೆ ಇದ್ರೆ ಅವ್ರು ಸಾಯಂಕಾಲ ಏನಿದ್ರು ಬೆಳಿಗ್ಗೆ ರಾತ್ರಿ ಅಡಿಗೆ ಮಾಡಿ ಮಲಗೋದೇ 9:30 ಗಂಟೆ ಆಗುತ್ತೆ. ಈ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಕೂಡ ಬಹಳ ಜೋಪಾನ, ನಿಮ್ಮ ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡಬೇಕು ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ನಾನು ಏಕೆಂದ್ರೆ ವಿಶೇಷವಾಗಿ ಇವತ್ತು ನಮ್ಮ ತಾಯಿಯರು ವಿಶೇಷವಾಗಿ ಎಲ್ಲ ಸ್ವಸಹಾಯ ಸಂಘಗಳ ವತಿಯಿಂದ ಇವತ್ತು ಕುಟುಂಬ ನಿರ್ವಹಣೆಗಳನ್ನ ಬಹಳ ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಈ ದಿನ ಒಂದು ಏನು ಗ್ರಾಮೀಣ ಸೊಡಗಿನ ಒಂದು ಅಡಿಗೆಯನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂಥ ವಿಜಯ ಕರ್ನಾಟಕದ ಸಂಯುಕ್ತ ಆಶ್ರಯದಲ್ಲಿ ಫ್ರೀಡಮ್ ಆಯಿಲ್ ಮತ್ತೆ ಎಕ್ಸೋ ಆ ಕಂಪನಿಗಳು ಸೇರಿ ಇವತ್ತು ನಮ್ಮ ಪಾಂಡವಪುರದಲ್ಲಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ನಾನು ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಮ್ಮ ಮಹಿಳಾ ಉತ್ಪಾದಕರು ಏನಿದ್ದಾರೆ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಅಡಿಗೆ ಕಾರ್ಯಕ್ರಮ ನಮ್ಮ ಸ್ಟೇಡಿಯಂನಲ್ಲೋ ಇಲ್ಲ ನಮ್ಮ TPCMS ನಲ್ಲೋ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಯಾಕೆ ಜೊತೆಗೆ ಹೆಣ್ಮಕ್ಳಿಗೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ರಂಗೋಲಿ ಸ್ಪರ್ಧೆ ಇರ್ಬೋದು, ಒಂದು ಕಣ್ಣಿಗೆ ಕಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆ ಇರ್ಬೋದು, ಪ್ರತಿಯೊಂದು ಒಂದು ಭಕ್ತಿಗೀತೆ ನಾನು ನೋಡಿದ ತಕ್ಷಣ ನನ್ನ ತಾಯಂದ್ರು ಭಕ್ತಿಗೀತೆ ಆಡಿದ್ರು. ಬಹಳ ಇಡೀ ನಮ್ಮ ಪಾಂಡವಪುರ ತಾಲೂಕಿನ ಎಲ್ಲ ಗ್ರಾಮಗಳನ್ನ ಒಂದು ದೇವತೆಗಳನ್ನ ಹೆಸರು ಅಡಿನಲ್ಲಿ ಒಂದು ಭಕ್ತಿಗೀತೆ ಆಡಿದ್ರು. ನಿಜವಾಗ್ಲೂ ಆ ರೀತಿ ಕಾರ್ಯಕ್ರಮಗಳನ್ನ ನಿಮ್ಮ ಒಂದು ಆಶ್ರಯದಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳ ಜೊತೆಗೂಡಿ ಒಂದು ಯಾಕೆಂದ್ರೆ ನಮ್ಮ ಪೂಜ್ಯ ಮಾಜಿ ಸಚಿವರಾದ CS ಪುಟ್ಟರಾಜಪ್ಪ ಈ ವೇದಿಕೆ ತರಬೇಕಾಗಿತ್ತು. ಅವರು ಹೊರಗಡೆ ಹೋಗಿರೋದ್ರಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯ್ತು. ಎಲ್ಲರೂ ಕೂಡ ವಿಶೇಷವಾಗಿ ಒಂದು ಗ್ರಾಮೀಣ ಸೊಗಡಿನ, ಯಾಕೆಂದ್ರೆ ಪಾಂಡವಪುರ ಅಂದ್ರೆ ಅದಕ್ಕೆ ಒಂದು ಹೆಸರಿದೆ, ಪಾಂಡವರು ಓದಂತ ಇಲ್ಲಿ ಏನು ನಮ್ಮ ಬುದ್ಧಿ ಬೆಟ್ಟದಲ್ಲಿ ತಗ್ಗಿದ್ರು ಅನ್ನೋದು ಬಹಳ ವಿಶೇಷ ಇದೆ. ಪಾಂಡವಪುರ ಎಲ್ಲದಕ್ಕೂ ಹೆಸರುವಾಸಿ ಇದೆ. ಅದಕ್ಕೆ ಆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಒಂದು ರಂಗೋಲಿ ಸ್ಪರ್ಧೆ ಇರಬೇಕು, ಮತ್ತೊಂದು ಯಾವುದೋ ಎಲ್ಲರೂ ಕೂಡ ಜೊತೆಗೂಡಿ ಒಂದು ಬೃಹತ್, ಏಕೆ ನಮ್ಮ ಧರ್ಮಸ್ಥಳದ ಒಂದು ಸಂಘ ಸಂಸ್ಥೆಗಳು ಕೂಡ ಬಹಳ ಮಹಿಳೆಯರಿಗೆ ಹೆಚ್ಚು ಒಂದು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ. ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬಹಳ ಬೃಹತ್ ಒಂದು ರಂಗೋಲಿ ಸ್ಪರ್ಧೆ, ಏಕೆಂದ್ರೆ ಇವತ್ತು ನಾವು ಒಂದು ಚಿನ್ನ ಅನ್ನೋದು
ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಕೈಗೆ ಎಟುಕುವಂತ ಹಂತದಲ್ಲಿ ಈಗಾಗಲೇ 1.5 ಲಕ್ಷದಿಂದ 2 ಲಕ್ಷ ಒಂದು 10 ಗ್ರಾಮ ಚಿನ್ನಕ್ಕೆ ನಾಲ್ವಡ್ತಲ್ಲಿ ಹೋಗ್ತಾ ಇದೆ. ಚಿನ್ನವನ್ನ ಕೊಡೋದ್ರನ್ನೇ ಒಂದು ಇದರಲ್ಲಿ ನಾವು ಏನು ಒಂದು ರಂಗೋಲಿ ಸ್ಪರ್ಧೆ ಮಾಡ್ತೀವಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಒಂದು ಬಹಳ ತಾಲೂಕು ಮಟ್ಟದಲ್ಲಿ ಒಂದು 5,000 ನಮ್ಮ ತಾಯಿಗಳನ್ನ ಒಂದು ಕಡೆ ಸೇರಿಸಿ ಒಂದು ಉತ್ತಮ ಗುಣಮಟ್ಟದ ಅಡಿಗೆ ಸ್ಪರ್ಧೆ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ಮಹಿಳೆಯರಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಜೊತೆಗೂಡಿ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಕರೆದು ಮಾತನಾಡೋ ಅವಕಾಶ ಮಾಡಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಒಂದು ಸಮಾಧಾನಕರ ಬಹುಮಾನವನ್ನ ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೆದಾಗಲಿ ಅಂತ ಬಯಸ್ತೇನೆ. ಶಿವಕುಮಾರ್ ಸರ್ ಅವರು ಮಾನ್ಯ ಮನ್ಮೂಲ ನಿರ್ದೇಶಕರು ತುಂಬಾ ಚೆನ್ನಾಗಿ ಹೇಳಿದ್ರು. ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದದ್ದು. ಅದನ್ನು ಕೂಡ ಬೆಳಗ್ಗೆ ಇವತ್ತಿನ ಪುರುಷನ ಶಕ್ತಿಯಲ್ಲಿ ಕೆಲಸದಲ್ಲಿ ದುಡಿತೀವಿ ಅಂದ್ರೆ ತಾಯಿ ಮಾತು. ಸೂಪರ್ ಶೆಫ್ಸ್ ಎಲ್ಲರೂ ಸೂಪರ್ ಶೆಫ್ಸ್ ಖಂಡಿತ ಚೆನ್ನಾಗಿ ಕುಕ್ ಮಾಡಿ ತಂದಿರ್ತೀರಾ ಅಂತ ಐ ಟ್ರಸ್ಟ್. ಸೊ ನಿಮ್ಮೆಲ್ಲರಿಗೂ ನಮಸ್ಕಾರ. ಪಾರಂಪರಿಕ ಆಹಾರ ಏನು ಮಾಡಿ ತಂದಿರ್ತೀರಾ, ಮತ್ತು ಫ್ರೀಡಮ್ ಆಯಿಲ್ ಬೆಳೆಸಿದ್ರೆ ನಿಮ್ಗೆ ಅದಕ್ಕೂ ಅಂಕಗಳಿರುತ್ತೆ, ಮತ್ತು ಪ್ಲೇಟಿಂಗ್ ಡೆಕೋರೇಷನ್ ಮಾಡ್ತೀರಲ್ಲ ಅದಕ್ಕೂ ಅಂಕಗಳಿರುತ್ತೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ ತಂದಿರ್ತೀರಾ ಅಂತ ನಂಬ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕರ್ನಾಟಕ ಕರುನಾಡ ಸ್ವಾದ ಆಂಟಿ ಬ್ಯಾಕ್ಟೀರಿಯಲ್ ಎಕ್ಸೋ ಈ ಒಂದು ವಿಚಾರಗಳಲ್ಲಿ ಫ್ರೀಡಮ್ ಬಗ್ಗೆ ಗೊತ್ತಲ್ಲ ನಿಮ್ಗೆಲ್ಲರೂ? ಫ್ರೀಡಮ್ ಅಂದ್ರೆ ಏನು? ಫ್ರೀಡಮ್ ಆಯಿಲ್ ಗೊತ್ತಲ್ವಾ? ಫ್ರೀಡಮ್ ಆಯಿಲ್ ಏನಕ್ಕೆ ಬಹಳ ಮುಖ್ಯ, ಇನ್ನು ಭಾರತದಲ್ಲಿ ಬಹಳಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಜನಪ್ರಿಯವಾಗಿದೆ ಅಂದ್ರೆ ಇದರಲ್ಲಿ ಎಷ್ಟು ಇರುತ್ತೆ, ಎಷ್ಟು ಗ್ರಾಮ್ ಇರುತ್ತೆ? ಮತ್ತು ಕೇಳ್ಕೊತೀನಿ, ಪತ್ರಿಕೆ ವರ್ಷಗಳಿಂದ ಅದು ಸ್ವತಂತ್ರ ಹೋರಾಟದ ದಿನದಿಂದ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೂಡ ಪತ್ರಿಕೆಗಳು ಬಹಳ ಪರಿಣಾಮಕಾರಿ ಸಮರ್ಥನೆಯನ್ನ ಮಾಡಬೇಕಾಗ್ತಾ ಇರ್ತದೆ. ಸುರೇಶ್ ಬಾಬು ಅವರು ಗೌರವ ಸಮರ್ಪಣೆ. ಹೆಣ್ಮಕ್ಳು ಸ್ಟ್ರಾಂಗು 100% ನಿಜ. ಜಯರಾಜ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಐವತ್ತೇಳು ಎಂಟಾಗಿದೆ. ಈಗ ಕೂರಿಸ್ಕೋಬೇಕು, ಎಲ್ಲ ಮಹಾರಾಜರು ಕೂರಿಸ್ಬೇಕು. ಹಾಗೂ ರುಚಿ ಎಲ್ಲವನ್ನ ರುಚಿ ನೋಡ್ತಾರೆ. ನಿಮ್ಮ ಮನೆ ಬಂದಾಗ ನೀವು ಏನ್ ಮಾಡಿದ್ರ, ಯಾವ ರೀತಿ ಮಾಡಿದ್ರ ಎಲ್ಲವನ್ನ ಕೂಡ ಪೂಜೆ ಮಾಡೋ ಬಗ್ಗೆ ಎಲ್ಲವನ್ನ ವಿಚಾರ ತಿಳಿಸಬೇಕು. ಟೈಮ್ ಐತೆ ಇನ್ನೂವೇ. ಈಗ ಪಾಂಡವಪುರದ ಯಾರು ನೆನಪಾಡ, ಈ ಅಕ್ಕಪಕ್ಕ ಯಾರು ಮೈನಸ್ ಮಾಡ್ತೀನಿ ಎಲ್ಲ ಮುಂದೆ ಹೋಗ್ತಾ ಇರ್ತಾರೆ. ಯಾರು ನೆನಪು ಮಾಡಿ ಮನೋಭಾವನೆಗೆ ಕಳಿಸಿ ದಯಮಾಡಿ ಭಾಗವಹಿಸಿ.
ಅಂದವಾಗಿ ಚಂದವಾಗಿ ಸೂಪರಾಗಿ ಶ್ರದ್ಧೆ ಭಕ್ತಿಯಿಂದ ಎಲ್ಲರೂ ಸಿದ್ಧಪಡಿಸ್ಕೊಂಡು ಬಂದಿದ್ದೀರಾ ಇಂಥ ಒಂದು ಸಮಯ. ನಮ್ಮ ಕರ್ನಾಟಕದ ನಂಬರ್ 1 ದಿನಪತ್ರಿಕೆ ವಿಜಯ ಕರ್ನಾಟಕ, ಇದು ವಿಕೆ ಕನ್ನಡ ಸ್ಮಾರ್ಟ್. ಎಕ್ಸೋ ಈ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಸ್ಕ್ರಬ್ಬರ್ ನಿಮ್ಮ ಎಲ್ಲ ಮನೆಗಳಲ್ಲಿ ಬರಲಿ. ಮ್ಯಾಚ್ ನಂಬರ್ 56 ಜಯಮ್ಮ 29 ವಿದ್ಯಾ 29 ಅರ್ಪಿತ ನವೀನ್ ಕುಮಾರ್ ಬ್ಯಾಚ್ ನಂಬರ್ 42 46 Vijaya KS 69. ಈ ಕಡೆ ನೋಡಿ. ओके जैसे चूज करते हैं हमारा ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ತುಂಬ ಚೆನ್ನಾಗಿ ಕುಕ್ ಮಾಡಿದ್ರಿ, ಎಲ್ಲ ಥರ ನ್ಯೂ ಡಿಶಸ್ ಎಲ್ಲ ಟ್ರೈ ಮಾಡಿದೆ ನಾನು ಏನಾದರೂ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿನ್ನರ್ಸ್, ಯಾರು ಲೂಸರ್ಸ್ ಇಲ್ಲ ಆಗಿ. ಸೊ ಆಲ್ ದ ಬೆಸ್ಟ್ ಅಪ್ಕಮಿಂಗ್ ಇವೆಂಟ್ಸ್ಗೆಲ್ಲ ಬಂದು ಜಾಯ್ನ್ ಆಗಿ. ಥ್ಯಾಂಕ್ ಯು ಸೊ ಮಚ್. Batch number 41. ಸೆಮಿಫೈನಲ್ಸ್ಗೆ ಬರಲಿದ್ದಾರೆ ಇವರು. ನಮ್ಮ ಪಾಂಡವಪುರದವರು ಪಾಂಡವಪುರದ ಗ್ರಾಮೀಣ ಸೊಬಗನ್ನ ಬೆಂಬಲಿಸಲು ಬ್ಯಾಚ್ ರಾಜಧಾನಿಯನ್ನು ಸೆಮಿಫೈನಲ್ಸ್ ಮತ್ತು ರಾಜ್ಯದ ರಾಜಧಾನಿಯನ್ನು ಫೈನಲ್ಸ್ ಪ್ರಥಮ ಸ್ವರೂಪ ಪ್ರಕಟಗೊಳ್ಳಲಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಅಂತ. ನಾನು ಹೈಸ್ಕೂಲ್ನಲ್ಲಿ ನೈನ್ತ್ ಓದ್ತಾ ಇರಬೇಕಾದ್ರೆ ಒಂದ್ಸಲ ಭಾಗವಹಿಸಿದ್ದೆ. ನಿನ್ನೆ ರಾತ್ರಿ ಗೊತ್ತಾಯ್ತು ಈ ಥರ ಇದೆ ಮಾಡಬೇಕು ಅಂತ. ನನಗೆ ಒಂಥರ ಖುಷಿ ಆಯಿತು, ಮತ್ತೆ ಒಂದು ಕಡೆ ಕುತೂಹಲ, ಒಂಥರ ಕ್ಯೂರಿಯಾಸಿಟಿ, ಭಯ ಎಲ್ಲ ಇತ್ತು. ನಾನು ಮನೆಯಿಂದ ಚಿತ್ರಾನ್ನ, ಇಡ್ಲಿಕಾಯಿ ಚಿತ್ರಾನ್ನ ಮತ್ತು ಮನೆಯಲ್ಲೇ ಪ್ರಯಾಸ ಉದ್ದಿನಬೇಳೆ ಹಪ್ಪಳ ಮಾಡ್ಕೊಂಡು ಬಂದಿದ್ದೆ. ಬೆಂಡೆಕಾಯ್ದು ಬಜ್ಜಿ ಮಾಡ್ಕೊಂಡು ಬಂದಿದ್ದೆ. ಹಾಗಾಗಿ ನಾವು ಈ ಸನ್ಫ್ಯೂರ್ ಎಣ್ಣೆನ ಫ್ರೀಡಮ್ ಎಣ್ಣೆನ ಉಪಯೋಗಿಸ್ತೀವಿ. ಅದು ಎಣ್ಣೆ ಹೆಚ್ಚಿಗೆ ಬಳಕೆನೂ ಚೆನ್ನಾಗಿರುತ್ತೆ, ಹೆಚ್ಚು ಬೇಯಿಸಿದ್ರೂ ಎಣ್ಣೆ ಖಾಲಿ ಆಗಲ್ಲ. ಮತ್ತು ಈ ಒಂದು ಎಣ್ಣೆನಲ್ಲಿ ABE 3 ವಿಟಮಿನ್ ಅಂಶವಿದ್ದು ದೇಹಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು. ಯಾವಾಗಲೂ ನಾವು ಹೇಳ್ತೀವಿ ಆಹಾರದಂತೆ ಆರೋಗ್ಯ, ಚಿಂತನೆಯಂತೆ ಜೀವನ ಅಂತ ಹೇಳ್ತೀವಿ. ಹಾಗಾಗಿ ನಾವು ಯಾವ ರೀತಿ ಉತ್ತಮ ಆಹಾರವನ್ನು ಬಳಸ್ತೀವೋ ಅದೇ ರೀತಿ ನಮ್ಮ ಆರೋಗ್ಯನೂ ಇರುತ್ತೆ, ನಮ್ಮ ಚಿಂತನೆಯೂ ಇರುತ್ತೆ. ಹಾಗಾಗಿ ಈ ವಿಜಯ ಕರ್ನಾಟಕದವರು ಈ ಒಂದು ದಿನ ಇಲ್ಲಿ ಒಂದು ಆಹಾರದ ಆಯೋಜನೆ ಮಾಡಿ ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ಧನ್ಯವಾದ. ನನ್ನ ಹೆಸರು ನಂದಿನಿ ಅಂತ. ನನಗೆ ಮೇಡಮ್ ಫೋನ್ ಮಾಡಿದ್ರು, ಈ ಥರ ಫಂಕ್ಷನ್ ಐತೆ ಬಂದು
ಮಾಡ್ತೀಯಪ್ಪ ಅಂತ ಕೇಳಿದ್ರು. ನಾನು ಕರ್ಮಗಳ ಸಂಘದ ಕಡೆಯಿಂದ ಬಂದಿದ್ದು. ನಾನು ತಂದ್ಬಿಟ್ಟು ಆಮೇಲೆ ಒಂದು ಕಡಲೆಪುರಿ ಉಂಡೆ ಮಾಡ್ಕೊಂಡು ಬಂದಿದ್ದೆ. ಅದರಿಂದ ಸಾಂಪ್ರದಾಯಿಕವಾಗಿರೋದ್ರಿಂದ ಖುಷಿ ಆಯಿತು. ಎಲ್ಲರಿಗೂ